ನಮಸ್ಕಾರ ವೀಕ್ಷಕರೇ, ಇವತ್ತಿನ ಮಿಸ್ಟರ್ ಟ್ಯಾರೋ ಕನ್ನಡ ಚಾನಲ್ನ 2ನೇ ಮಾರ್ಗದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಹೆಸರು ಎ ಅಕ್ಷರದಿಂದ ಆರಂಭವಾದರೆ ನಿಮಗೆ ಯೂನಿವರ್ಸ್ ಇದ್ದು ಬ್ರಹ್ಮಾಂಡದ ಸಂದೇಶ ಏನಿದೆ, ಆ ದೇವರ ಸಂದೇಶ ಏನಿದೆ ಅನ್ನೋದನ್ನು ನೋಡೋಣ. ನಿಮ್ಮ ಜೀವನದಲ್ಲಿ ಆದಂತಹದಷ್ಟು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಇದೆಯಾ? ನಿಮ್ಮ ಪ್ರಾರ್ಥನೆ ಆ ದೇವರಿಗೆ ಕೇಳಿಸಿದೆಯಾ? ಆದಷ್ಟು ಬೇಗ ನೀವು ಅಂದ್ಕೊಂಡಿದ್ದಾಗತ್ತಾ? ನಿಮಗೆ ಅವಕಾಶಗಳು ಬರುತ್ತಾ ನಿಮ್ಮ ಅನ್ನೋದರ ಬಗ್ಗೆ ಇವತ್ತು ಟ್ಯಾರೋದಲ್ಲಿ ನೋಡೋಣ. ಸೊ ಹಾಗಾದರೆ ವೀಕ್ಷಕರೇ, ಶುರು ಮಾಡೋಣ. ಮೊದಲನೇ ಸಂದೇಶ ಏನು ಬರ್ತಾ ಇದೆ, ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ದೇವರು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಹಾಗೆ ಕಮೆಂಟಲ್ಲಿ 1111 ಅಂತ ಹಾಕೋದನ್ನು ಮರಿಬೇಡಿ. ಇಂತಹ ಗೈಡೆನ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಿಮ್ಮ ಹೆಸರು ಎ ಇಂದ ಶುರುವಾದರೆ ಖಂಡಿತವಾಗ್ಲೂ ಈ ಟ್ಯಾರೋ ಮಾರ್ಗದರ್ಶನ ನಿಮಗಾಗಿ. ಓಕೆ, ಸೊ ಇವತ್ತಿನ ಮಾರ್ಗದರ್ಶನ ಏನು ಬರ್ತಾ ಇದೆ ಅಂತ ನೋಡೋದಾದರೆ, ನೀವು ನಿಮ್ಮ ಲೈಫಲ್ಲಿ ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕಾಗತ್ತೆ. ಮೊದಲು ನೀವು ನಿಮ್ಮ ಭಾವನೆಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕಲಿಬೇಕಾಗತ್ತೆ. ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದಾಗಲಿ, ಚಿಂತೆ ಮಾಡೋದಾಗಲಿ ಈ ಥರ ಮಾಡಬಾರ್ದು ಅಂತ ನಿಮಗೆ ಮೊದಲನೇ ಮೆಸೇಜ್ ಬರ್ತಾ ಇದೆ. ಸೊ ಲೈಫಲ್ಲಿ ತುಂಬ ಬ್ಯಾಲೆನ್ಸ್ಡ್ ಆಗಿರಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಆನಂತರದಲ್ಲಿ ನೀವು ಜೀವನದಲ್ಲಿ ಇಷ್ಟರವರೆಗೆ ಕಾಯ್ತಾ ಇದ್ದಂತಹ ಒಂದು ಒಳ್ಳೆಯ ಕೆಲಸ ಆಗಬೇಕಾಗಿದೆ, ಅದು ಖಂಡಿತವಾಗ್ಲೂ ಆಗುತ್ತೆ. ಒಂದು ದೊಡ್ಡ ಅವಕಾಶ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಸೊ ನೀವು ಯಾವುದೋ ಒಂದು ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರ, ಅದಕ್ಕೆ ದೇವರ ಆಶೀರ್ವಾದ ಇದೆ. ಆದರೆ ಏನಾಗಿದೆ ಅಂತಂದರೆ, ನಿಮಗೆ ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿದ್ದೀರ ಸದ್ಯಕ್ಕೆ. ಸೊ ನೀವು ಒಂದು ಸಲ ರಿಯಲೈಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೋಸ್ಕರ ಸ್ವಲ್ಪ ಸಮಯ ಕೊಟ್ಟು ಯೋಚನೆ ಮಾಡಿ. ಸೊ ಅವಕಾಶಗಳು ಇದೆ ಅಂತಂದರೆ ಯಾವುದು ಒಳ್ಳೆಯದು, ಯಾವುದು ಚೆನ್ನಾಗಿ ನನಗೆ ಆಗಬಹುದು ಅನ್ನುವಂಥದ್ದು. ಈಗ ನೀವು ಒಂದಷ್ಟು ಉದ್ಯೋಗಗಳಿಗೆ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಯೋಚನೆ ಮಾಡಿ ಕೆಲಸಕ್ಕೆ ಸೇರಬೇಕಾಗುತ್ತೆ. ಆದರೆ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಕೂಡ ಉತ್ತಮವಾದಂತಹ ಮಾರ್ಗದರ್ಶನ ಇದೆ. ಸೊ ನೀವು ಇಷ್ಟರವರೆಗೆ ಕಾಯ್ದಂತಹ ಕೆಲಸ ಆದಷ್ಟು ಬೇಗ ಆಗ್ತಾ ಇದೆ. ಅದಕ್ಕೆ ನೀವು ಸಡನ್ನಾಗಿ ಯಾವುದು ಡಿಸಿಷನ್ ತೊಗೊಳೋಕ್ಕೆ ಹೋಗಬೇಡಿ, ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ ಅಂತ ಗೈಡೆನ್ಸ್ ಬರ್ತಾ ಇದೆ. ಮತ್ತೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಹೆಸರು ಎಯಿಂದ ಶುರುವಾಗ್ತಾ ಇದೆ ಅಂತಂದರೆ ಮೊದಲ ಅಕ್ಷರನೇ ಒಂಥರ ಮೊದಲ ಆರಂಭ ಅಂತಂತಾರೆ. ಸೊ ಆ ರೀತಿ. ಆದರೆ ನೀವು ಸಡನ್ನಾಗಿ ಏನು ಮಾಡ್ತೀರಾ, ನನಗೆ ಇವಾಗಲೇ ಸಕ್ಸಸ್ ಬೇಕು ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ನೀವೇನು ಸಡನ್ನಾಗಿ ನನಗೆ ಇವಾಗಲೇ ಯಶಸ್ಸು ಬೇಕು ಅಂತಂದರೆ ತುಂಬ ಕಷ್ಟ ಇದೆ. ತಾಳ್ಮೆಯಿಂದ ಸ್ವೀಕರಿಸಿ, ತಾಳ್ಮೆಯಿಂದ ಇರಿ. ನಿಮಗೆ ಆ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ನಿಮಗೆ ಮೊದಲು ಏನಂತಂದರೆ ನೀವು ತಾಳ್ಮೆನ ಕಲಿಬೇಕಾಗತ್ತೆ. ತುಂಬ ಪೇಷನ್ಸ್ ಆಗಿ ವೆಯ್ಟ್ ಮಾಡಿ, ದೊಡ್ಡವರ ಗೈಡೆನ್ಸ್ ತೊಗೊಳ್ಳಿ. ಯಾವುದಾದ್ರೂ ಒಂದು ನಿರ್ಧಾರ ಮಾಡಬೇಕಾದ್ರೆ ನಿಮ್ಮ ನಿರ್ಧಾರಕ್ಕಿಂತ ದೊಡ್ಡವರ ನಿರ್ಧಾರ ಕೂಡ, ಇನ್ನೊಬ್ಬರ ಗೈಡೆನ್ಸ್ ತುಂಬ ಅಗತ್ಯ ಆಗಿರುತ್ತೆ. ಸ್ವಲ್ಪ ತಿಳಿದವರ ಹತ್ರ ಅನುಭವ ಇರುವಂತಹ ವ್ಯಕ್ತಿಗಳ ಬಳಿ ಹೋಗಿ ನೀವು ಗೈಡೆನ್ಸ್ ತೊಗೊಳ್ಳಿ. ಒಂದು ವೇಳೆ ನೀವೇನೋ ಸೈಟ್ ತೊಗೋಬೇಕಾ ಅಥವಾ ಏನಾದರೂ ಪ್ರಪೋಸಲ್ ಬಂದಿದೆ, ಮ್ಯಾರೇಜ್ ಆಗಬೇಕಾ ಅಂತಂದರೆ ಸ್ವಲ್ಪ ಜನರ ಹತ್ರ ಕೇಳಿ ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅಂತ ಗೈಡೆನ್ಸ್ ಬರ್ತಾ ಇದೆ. ಒಂದು ವೇಳೆ ಸೈಟ್ ವಿಷಯಗಳು ಅಂತಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ಸು ಎಲ್ಲ ಸರಿಯಾಗಿದೆಯಾ ಅಂತ ತಿಳ್ಕೊಂಡು ಆಮೇಲೆ ನಿಮ್ಮ ಮುಂದಿನ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ನಂತರದಲ್ಲಿ ನಿಮ್ಮಿಂದ ಎಲ್ಲ ಸಾಧ್ಯ ಇದೆ. ಈಗ ಹಣಕಾಸಿನ ವಿಚಾರ ಅಂತ ಬಂದಾಗ, ಉದ್ಯೋಗ ವಿಚಾರ, ಹಣಕಾಸಿನ ವಿಚಾರ ಅಥವಾ ಆರೋಗ್ಯ ವಿಚಾರ ಅಂತ ಬಂದಾಗ ಎಷ್ಟೋ ಜನ ಒಬ್ಬರೇ ಕಷ್ಟಪಡೋರು ಇರ್ತಾರೆ. ಕಷ್ಟಪಡ್ತಾ ಇದ್ದೀರ, ಅದಕ್ಕೆ ನಿಮಗೆ ಬರುವಂತಹ ಆದಾಯನೂ ಚೆನ್ನಾಗಿ ಬರ್ತಾ ಇದೆ. ಆದರೂ ಏನೋ ಒಂದು ಕಡೆ ನೋವು ಕೂಡ ನಿಮ್ಮನ್ನು ಕಾಡ್ತಾ ಇದೆ. ದಯವಿಟ್ಟು ಆ ನೋವು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಬರುವಂತಹ ಒಂದು ಅಬಂಡೆನ್ಸ್ ಏನು ಹೇಳ್ತೀವ, ಆ ಒಂದು ಸಮೃದ್ಧಿ ನಿಮ್ಮ ಲೈಫಲ್ಲಿ ಏನಿದೆಯೋ ಅದನ್ನು ಅನುಭವಿಸಿ. ನಿಮ್ಮ ಜೀವನದಲ್ಲಿ ಆಗುವಂಥ ಒಳ್ಳೆಯ ವಿಚಾರಗಳನ್ನು ಅನುಭವಿಸಿ. ಆದಷ್ಟು ನೆಗೆಟಿವ್ ಮಾತಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್, ಇದೆಲ್ಲ ಸಮಸ್ಯೆಗಳಿದ್ರೂ ನಿಮಗೆ ಒಂದು ಕೊನೆಯ ಕಾರ್ಡ್ ಏನು ಹೇಳ್ತಾ ಇದೆ ಅಂತಂದರೆ, ಆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಇದೆ. ನೀವು ಏನು ಅಂದ್ಕೊಂಡಿದ್ದೀರೋ ಅದು ಆಗುತ್ತೆ. ಅದಕ್ಕೆ ನಿಮ್ಮ ಹಿಂದೆ ಇದ್ದ ಆ ದೇವರು. ಪ್ರತಿಯೊಂದು ವಿಚಾರಕ್ಕೂ ನೀವು ಪ್ರಾರ್ಥನೆ ಮಾಡಿದಾಗ ಆ ದೇವರು ಯಾವುದೋ
ಯಾವುದೋ ಒಂದು ರೂಪದಲ್ಲಿ ಬಂದಾದರೂ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಆದರೂ ಆ ದೇವರು ನಿಮಗೆ ಯಾವುದೋ ಒಂದು ಸಿಗ್ನಲ್ ಕೊಡ್ತಾ ಇರ್ತಾನೆ. ಯಾಕಂದರೆ ನಿಮಗೆ ಪ್ರತಿಯೊಂದು ವಿಚಾರದಲ್ಲೂ ಸಕ್ಸಸ್ ಖಂಡಿತ ಇದೆ. ಪ್ರಯತ್ನ ಪಡಿ, ತಾಳ್ಮೆಯಿಂದ ಇರಿ, ಪ್ರಯತ್ನ ಯಾವತ್ತೂ ಬಿಡಬೇಡಿ. ಆದರೆ ಸಡನ್ನಾಗಿ ಯಾವುದೇ ನಿರ್ಧಾರವನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ನೀವು ಆದಷ್ಟು ಅನುಭವಿ ವ್ಯಕ್ತಿಗಳ ಹತ್ರ ಮಾತಾಡಿಕೊಂಡು ನಿರ್ಧಾರ ತಗೊಳ್ಬೇಕು. ಅದೇ ರೀತಿ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದಾಗ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಬೇಕಾಗತ್ತೆ. ಇದಿಷ್ಟು ಇವತ್ತಿನ ರೀಡಿಂಗ್. ನಿಮಗೇನಾದರೂ ಈ ರೀಡಿಂಗ್ ಹೊಂದಾಣಿಕೆಯಾದಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ 1111 ಅಂತ ಹಾಕಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಮುಂದಿನ ಗೈಡೆನ್ಸ್ಗಾಗಿ ಮತ್ತೆ ಸಿಗೋಣ. ಧನ್ಯವಾದಗಳು ಎಲ್ರಿಗೂ.